ಈ ಟೈಮಲ್ಲಿ ಹೆವಿ ಗಾಬರಿ, ಖರ್ಚು ಪೌಂಡು, ಚೆಕ್, ಪರ್ಸ್, ಫೋನು ಹಂಗಿರ್ತಾರಮ್ಮ ಈ ಟೈಮಲ್ಲಿ. ಚಿಕನ್ ಸುಕ್ಕ, ಚಿಕನ್ ಸಾರು, ಬಿರಿಯಾನಿ ಇದೆ, ಇಲ್ಲಿ ಎಗ್ ಗ್ರೇವಿ ಎಲ್ಲ ಫ್ರೈ ಆಗ್ತಾ ಇದೆ. ಸರಿ ಬ್ಯಾಟಿಂಗ್ ಇನಿ ಅಪ್ಪಗ. ಇಲ್ಲಿ ನಮ್ಮನೆ ನಾಯಿ ಮರಿ ಇಟ್ಟಿದೆ, ಎಲ್ಲ ಚಿಕ್ಕ ಚಿಕ್ಕ ಬಿಟ್ಟೆಗಳು. ಮಂಗ್ಳೂರಿಂದ ಬಂದು ನಾನ್ ಮತ್ತು ಪಪ್ಪ ನೋಡಿ ಇದು ಇಷ್ಟು ಗೇರು ಹಣ್ಣು ಇದೆ ಅಲ್ವಾ, ಇದನ್ನ ತಗೊಂಡ್ ಬಂದ್ವಿ. ಇಲ್ಲಿರೋ ಮರದಿಂದ ಎಲ್ಲ ಕಿತ್ತು ಬಂದ್ವಿ. ಇವಾಗ ನಾವು ಮಂಗಳೂರಿನ ಕುತ್ತಾರಲ್ಲಿ ಇದೀವಿ ಗೈಸ್. ಇದರಲ್ಲಿ ದೇವ್ರ ಪೂಜೆ ಸಾಮಾನಲ್ಲಿ ಏನೇನ್ ಇರುತ್ತೆ ಅಂದ್ರೆ ನೋಡಿ, ಒಂದು ಕ್ವಾಟ್ರು ಎಣ್ಣೆ ಇರುತ್ತೆ, ಮತ್ತೆ ಆ ದೇವ್ರಿಗೆ ಏನೇನ್ ಇಷ್ಟ, ಮತ್ತೆ ಬೀಡ ಇದೆಲ್ಲ ಇರುತ್ತೆ. ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ಮಾಡೋದು ಇದೇ ಇದರಿಂದಾನೆ. ನೋಡಿ ಗೈಸ್, ಇದು ಹಾವು ತರ ಇದೆ ಫಿಶ್. ನಮ್ಮನೆ ನೇಚರ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಪೆನ್ಸಿಲ್ ಡ್ರಾಯಿಂಗ್ ಅಲ್ಲ, ಅದು ಪೆನ್ಸಿಲ್ ಸ್ಕೆಚ್. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವತ್ತಿನ ವ್ಲಾಗ್ ಅಲ್ಲಿ ನಾವು ಮಂಗಳೂರು ಹೋಗ್ತಾ ಇದೀವಿ. ವ್ಲಾಗ್ ಅಲ್ಲೆಲ್ಲ ಹೋಗ್ತಿರೋದು, ಬಟ್ ಮಂಗಳೂರು ಹೋಗ್ತಾ ಇದೀವಿ. ಯಾಕಂದ್ರೆ ನನ್ನ ಚಿಕ್ಕಪ್ಪ ಕರೆದಿದ್ದಾರೆ ಊಟಕ್ಕೆ, ಚಿಕ್ಕಪ್ಪ ಮತ್ತು ಆಂಟಿ ಕರೆದಿದ್ದಾರೆ. ಸೊ ಮದುವೆ ಆಗಿ ಫಸ್ಟ್ ಅಲ್ಲಿ ಊಟಕ್ಕೆ ಕರೀತಾರಲ್ವ, ಹಾಗೆ ನಮ್ಮೂರಲ್ಲೂ ಕರೆದಿದ್ದಾರೆ. ಚಿಕ್ಕಪ್ಪನ ಮನೆಗೆ ಹೋಗ್ಲಿಕ್ಕಿದೆ. ಹಾಗೆ ಮಾರ್ನಿಂಗ್ 6 o'clock ಎದ್ದು ರೆಡಿ ಆಗಿದ್ದೀವಿ, ಯಾಕಂದ್ರೆ ಇವಾಗ ಬೇಗ ಹೋಗ್ಬೇಕು, ಹೊರಡ್ಬೇಕು. ಗೈಸ್ ನೋಡಿ ಗೈಸ್, ನಮ್ಮ ಏನ್ ಕೆಲಸ ಮಾಡ್ತಿದ್ದಾರೆ ಬೆಳಿಗ್ಗೆ ಎದ್ದಮ್ಮ. ಎಂತ ಮಾಡ್ತಿದ್ದೀರಾ? ನಾಯಿ ಕುഞ്ഞിಗೆ ಎಷ್ಟು ಸೈನೆ ಇದೆ ಹೇಳಿ? ಅದರಲ್ಲಿ 6, ಇಲ್ಲಿ 3, ಇಲ್ಲಿ 3, ಟೋಟಲ್ 9 ನಾಯಿ ಸಾಕ್ಬೇಕು ನಾನು. ಈಗ ಇಲ್ಲಿ ಬರ್ತಿದೆ ಅಲ್ವಾ, ಇದೆ ನೋಡಿ, ಇಲ್ಲಿ ಕುರ್ನಿಸ್ ಎಲ್ಲ ಚಿಕ್ಕ ಚಿಕ್ಕ ಬಿಟ್ಟೆಗಳು. ನನ್ನ ಹಸ್ಬೆಂಡ್ ಯಾವ ತರ ರೆಡಿ ಆಗಿದ್ದಾರೆ, ಫುಲ್ ಜಿಂಗಲಕ. He is my hero. ಇಲ್ಲೆಲ್ಲ ಮಿನುಗು ಜಿಂಗಳಕ ಸಖತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ. ಇದು ಯಾವ ಡ್ರೆಸ್ ಹೇಳಿ? ಅದೇ ರಾಕೇಶ್ ಅನ್ನ ಕೊಟ್ರಲ್ಲ, ಸಖತ್ತಾಗಿ ಕಾಣಿಸ್ತಿದೆ. ಚೆನ್ನಾಗೈತೆ, ಬನ್ನಿ ಇವಾಗ ನಿಮ್ಮನ್ನ ತೋರಿಸ್ತೀನಿ. ಗೈಸ್ ನೋಡಿ ಗೈಸ್, ನಮ್ಮ ಸಣ್ಣ ಯಾವ ತರ ಕಾಣಿಸ್ತಿದೆ. ಚೆನ್ನಾಗಿದ್ಯಾ? ಸೂಪರ್. ಹೌದಾ? ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೇರ್ ಸ್ಟೈಲ್ ಚೆನ್ನಾಗಿದೆ. ಹೌದಾ? ಮುಂದೆ 2 ಕೂದಲು ಹಿಂಗ್ ಬಿಡಿ, ಬಿಟ್ಟಿದ್ದೀನಿ. ಅವಾಗ ಚೆನ್ನಾಗಿರುತ್ತೆ. ಸೂಪರ್. ಮನೇನ ಬಿಟ್ಟು ಇವಾಗ ನಾವು ಮಂಗಳೂರಿಗೆ ಹೋಗ್ತಾ ಇದ್ವಿ. ಎಲ್ಲ ಲಾಕ್ ಮಾಡ್ತಾ ಇದ್ದಾರೆ ಮನೇನ. ಅಂದರೆ ಎಲ್ಲ ಕಡೆಯಿಂದ ಲಾಕ್ ಮಾಡ್ತಾರೆ, ಫ್ರಂಟು ಮತ್ತು ಬ್ಯಾಕ್ 2 ಕಡೆನೂ ಲಾಕ್ ಮಾಡಬೇಕು. ಏನಕ್ಕಂದರೆ ಬ್ಯಾಕ್ ಡೋರು ಕೂಡ ಇದೆ, ಫ್ರಂಟ್ ಡೋರು ಕೂಡ ಇದೆ. ಇದಾದಮೇಲೆ ಇಲ್ಲಿಂದ ಹೊರಡ್ತೀವಲ್ವ, ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಇಲ್ಲಿ ಊರುಗಳಿಗೆಲ್ಲ ಹೋಗೋದಕ್ಕಿಂತ ನಮ್ಗೆ ಇಲ್ಲಿರೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತಿರ್ತೀವಿ. ಹೇಗೆ ದಿನಗಳು ಕಳೆಯುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ನೋಡಿ ಯಾವ ಥರ ಇದೆ ಪ್ಲೇಸು, ಸಕ್ಕತ್ತಾಗಿದೆ ಗಾಯ್ಸ್. ಆ ಕಡೆ ಅಂತೂ ಹೋದರೆ ಒಂದು ದೊಡ್ಡ ಕಾಡಿದೆ. ಆ ಕಾಡಿಗೆಲ್ಲ ಹೋಗಿ ವ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ. ಬಟ್ ತುಂಬ ಜನ ಇರಬೇಕು ನಮ್ಮ ಜೊತೆ, ಅಂದರೆ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಸಕ್ಕತ್ತಾಗಿರುತ್ತೆ ಇಲ್ಲಿ ಆಟ ಆಡೋದಕ್ಕೆ. ಅದಕ್ಕೆ ಮುಂದಿನ ದಿನ ಅಂದರೆ ನೆಕ್ಸ್ಟ್ ಮಂತಲ್ಲಿ ನಾವು ಮತ್ತೆ ಬರ್ತೀವಲ್ವ, ಆ ಟೈಮಲ್ಲಿ ಎಲ್ಲರೂ ಬರ್ತೀವಿ ಆಟ ಆಡೋದಕ್ಕೆ ಅಂತ. ಸಕ್ಕತ್ತಾಗಿರುತ್ತೆ. ನೀವೆಲ್ಲರೂ ಕೇಳ್ತಿದ್ರಿ ಸಣ್ಣವ್ರ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ. ನನಗಂತೂ ಹೆವನ್ ಪ್ಲೇಸ್ ಇದು, ತುಂಬ ಅಂದರೆ ತುಂಬಾ ಇಷ್ಟ. ಮೇಲ್ ಗಾಡಿ ಬಂದು ಕಾಯ್ತಿದೆ ಪಾಪ ಅವಲಿಂದ. ಬನ್ನಿ ಬೇಗ, ಸನಮ್ಮ ಬೇಗ ಬನ್ನಿ, ಧನ್ಯ ಬೇಗ ಬನ್ನಿ. ಅಮ್ಮ ಏನು ಮಾಡ್ತಿದ್ದಾರೆ? ಏನಾದ್ರು ಮರ್ತೋಗ್ತೀನಿ ಅಂತಾನೆ. ಅಮ್ಮ ಎಲ್ಗೆ ಹೋಗಿದ್ದಾರೆ? ಅಯ್ಯಯ್ಯೋ, ಸುಸ್ಸುಗೆ ಹೋಗಿದ್ದಾರಂತೆ. ಈ ಟೈಮಲ್ಲಿ ಹೆವಿ ಗಾಬರಿ, ಖರ್ಚು ಪೌಂಡು, ಚೆಕ್, ಪರ್ಸ್, ಫೋನು ಹಂಗಿರ್ತಾರಮ್ಮ ಈ ಟೈಮಲ್ಲಿ. ಬೈಕು ಅಂತ ಇದಾರಲ್ಲಿ ವ್ಯಾನ್ ಅವರು. ಇಷ್ಟೊತ್ತಾಯ್ತು ಟೈಮ್ ಅಂತ ಗಾಯ್ಸ್. 7 ಗಂಟೆ ಕರೆಸಿ 7:15 ಆಗೋಯ್ತಿಲ್ಲ. ಏನಂತ ದೂರ ಹೇಳ್ತೀರಾ? ಅಮ್ಮ ಜಾಸ್ತಿ ಅಂತ. ನೋಡಿ ಗಾಯ್ಸ್ ಹೆಂಗ್ ಕಾಣಿಸ್ತಿದೆ ಮನೆ. 9 ನಾಯಿ ಸಾಕ್ಬೇಕಲ್ಲ ನಾನು. ಅಮ್ಮ 9 ನಾಯಿ ಸಾಕ್ತಿದ್ದಾರೆ. ಅದು ಸೈನ್ಯನೇ ಇದೆ. ಅದಕ್ಕೆ ಒಂದಕ್ಕೆ ಮೊಸರನ್ನ, ಮತ್ತೊಂದಕ್ಕೆ ಅನ್ನ ಸಾಂಬಾರು, ಮತ್ತೊಂದಕ್ಕೆ ನಾನ್ ವೆಜ್, ಅವಲಕ್ಕಿ ಮೊಸರು, ಇನ್ನೊಂದಕ್ಕೆ. ಯಪ್ಪ, ಈ ಬೆಟ್ಟ ಹತ್ತಷ್ಟಲ್ಲೇ ಸುಸ್ತಾಗೋಗ್ಬಿಡ್ತೀವಲ್ವಾ, ಎಲ್ಲರಿಗೂ ಬೆವ್ರು ಇಳಿದು ಬಿಡುತ್ತೆ ತಾನೆ. ನಾನು ಸಣ್ಣದೇ ಈ ಬೆಟ್ಟ ಹತ್ತಿ. ನನ್ನ ಶಿಷ್ಯ ಸಣ್ಣ ಆಗಿದ್ದೆ ಬೆಟ್ಟ ಹತ್ತಿ ಅಂತ ನಿಮ್ಮ ಅಕ್ಕ. ಮತ್ ನೀನೇನಕ್ಕೆ ಮತ್ತಪ್ಪ ಅದೇ? ಇಲ್ಲ, ನಮ್ ಸಣ್ಣವರು ಫುಲ್ ಸ್ಲಿಮ್ ಆಗಿದ್ದಾರೆ. ಒಂದೊಂದು ಡ್ರೆಸ್ಸಲ್ಲಿ ಒಂದೊಂದ್ ತರ ಕಾಣ್ತಾರೆ ಅಷ್ಟೇ ಗಾಯ್ಸ್. ಹೆಂಗ್ ಕಾಣಿಸ್ತಿದೆ ಅಲ್ಲ ಪ್ಲೇಸು, ಸಕ್ಕತ್ತಾಗಿ ಕಾಣಿಸ್ತಿದೆ ಗಾಯ್ಸ್. ಇಲ್ಲಿಂದ ಮಸ್ತು. ಇಲ್ಲಿ ಅಡಕೆ ಮರ ಹಾಕಿದ್ದಾರೆ ಗಾಯ್ಸ್. ಇದೇನಾರು ಅಡಕೆ ಮರ ಬಂದ್ಬಿಟ್ರೆ ಮನೆನೇ ಕಾಣಲ್ಲ ಅಲ್ವಮ್ಮ? ಅಡಕೆ ಮರ ಫುಲ್ ಕವರ್ ಮಾಡ್ಬಿಡುತ್ತೆ ಮನೆನೇ ಕಾಣಲ್ಲ. ಇಲ್ಲಿ ಹಂಗೇನೆ ಗಾಯ್ಸ್, ಅಲ್ಲೆಲ್ಲ ಎಷ್ಟೋ ಮನೆಗಳಿದೆ, ಬಟ್ ಗಿಡಗಳಿರೋದ್ರಿಂದ ಕಾಣಿಸ್ತಿಲ್ಲ ಅಷ್ಟೇ ನಿಮಗೆ. ಬನ್ನಿ ಇವಾಗ ಡೈರೆಕ್ಟ್
ಮಂಗಳೂರಿಗೆ ಹೋಗೋಣ. ಫುಲ್ಲು ಸುಸ್ತಾಗೋಯ್ತು, ಹತ್ತಿನೇ ಸುಸ್ತಾಗೋಯ್ತು. ಗಾಯ್ಸ್ ಇವಾಗ ನಾವು ಮಂಗಳೂರಿನ ಕುತ್ತಾರಲ್ಲಿ ಇದ್ದೀವಿ. ಇದೆ ನೋಡಿ ಟೆಂಪಲ್ಲು, ಇದು ಪಾರ್ಕಿಂಗ್ ಪ್ಲೇಸಲ್ಲಿ ಇದ್ದೀವಿ. ನೋಡಿ ನಾವು ಬಂದಿದ್ದ ಗಾಡಿ ಇದೆ. ಸನುಮ ಒಳಗಡೆ ಫೋನ್ ಅಲೋ ಇಲ್ವಾ? ಇಲ್ಲ, ಅಂದರೆ ಹೊರಗಡೆಯಿಂದ ತೋರಿಸೋಣ ಅಲ್ವಾ? ಹೊರಗಡೆನೇ ತೋರಿಸಿ, ಒಳಗಡೆ ಅಲೋವಿಲ್ಲ ಆಯ್ತಾ. ಇಲ್ಲಿ ಪ್ರಸಾದ ತಗೋಬೇಕು. ನೋಡಿ ಇದೇ ಟೆಂಪಲ್ಲು. ಒಳಗಡೆ ಅಲೋ ಇಲ್ಲ ಅಂತ ಆಲ್ರೆಡಿ ಇದಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಇವಾಗ ನಾವು ಒಳಗಡೆ ದರ್ಶನ ಮಾಡ್ಕೊಂಡು ಬರೋಣ. ಓಕೆನಮ್ಮ ಗೈಸ್? ಇದರಲ್ಲಿ ದೇವ್ರ ಪೂಜೆ ಸಾಮಾನಲ್ಲಿ ಏನೇನು ಇರುತ್ತೆ ಅಂದರೆ ನೋಡಿ, ಒಂದು ಕ್ವಾಟ್ರು ಎಣ್ಣೆ ಇರುತ್ತೆ, ಮತ್ತು ಆ ದೇವ್ರಿಗೆ ಏನೇನು ಇಷ್ಟ, ಪ್ರಸಾದ ಮತ್ತೆ ಬೀಡ ಇದೆಲ್ಲ ಇರುತ್ತೆ. ಆ ದೇವ್ರಿಗೆ ಕೊರಗಜ್ಜ ದೇವ್ರಿಗೆ ಇಷ್ಟನಾ? ನೋಡಿ ಗಾಯ್ಸ್, ಇದೊಂಥರ ಡಿಫ್ರೆಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ದೇವ್ರಿಗೆ ಏನು ಇಷ್ಟ ಅಂತ ಅಂದರೆ ಕ್ವಾಟ್ರು ಮತ್ತು ಚಕ್ಲಿ ಇದೆಲ್ಲ ಇದೆ ಅದರೊಳಗಡೆ ಅಲ್ವಾ ಅಮ್ಮ? ಚಕ್ಲಿ ಎಲ್ಲ ಇದೆಲ್ಲ ದೈವ, ದೇವರಲ್ಲ ದೈವ. ನಾವು ಹೆಂಗೆ ದೇವ್ರನ್ನ ನಂಬ್ತೀವೋ ಹಂಗೆ ಇಲ್ಲಿನ ತುಳುನಾಡಿನ ಜನರು ದೈವಗಳನ್ನ ನಂಬ್ತಾರೆ. ಅದರಲ್ಲಿ ಮೇಯ್ನ್ ದೇವ್ರಂತ ಅಂದರೆ ಕೊರಗಜ್ಜ ದೈವ. ಸೊ ಇವಾಗ ಅದ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಡಿಫ್ರೆಂಟ್ ಆಗಿತ್ತು, ತುಂಬ ಸಿಂಪಲ್ ಆಗಿತ್ತು ದೇವರು ಅಲ್ವಮ್ಮ? ಸಾರಿ, ದೈವ. ಹಾಂ, ದೈವ ಅಂದರೆ ಇಲ್ಲಿನ ಜನರು ಜಾಸ್ತಿ ನಂಬೋದೇ ದೈವವನ್ನು ಅಲ್ವಮ್ಮ? ನೀವು ಮುಂಚೆ ಬಂದಿದ್ರಾ ಇಲ್ಲಿ? ನಾವು ಬಂದಿದ್ದೀನಿ. ನೀವು ಬಂದಿಲ್ಲ, ಫಸ್ಟ್ ಟೈಮ್. ಫಸ್ಟ್ ಟೈಮಾ? ಆದಿ ಸ್ಥಳ ಇದೆ ಕೊರಗಜ್ಜದ ಮೇನ್. ನಾನು ಫಸ್ಟ್ ಟೈಮ್ ಬಂದಿದ್ದು ಈ ದೇವಸ್ಥಾನಕ್ಕೆ. ಏನ್ ಕೊಟ್ಟಿದ್ದಾರೆ ಗೈಸ್ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ತುಂಬ ಸಿಂಪಲ್ ಆಗಿತ್ತು. ದೈವ ಉದ್ಭವ ಆಗಿದ್ದ ಜಾಗ ಇದು ಅಲ್ವಮ್ಮ? ಪ್ರಸಾದ, ಕೊರಗಜ್ಜದ ಪ್ರಸಾದ ಇದು ಚಕ್ಲಿ ಮತ್ತೆ ಎಲೆ ಮತ್ತೆ ಹೊಗೆ ಸೊಪ್ಪು ಅಲ್ವಮ್ಮ? ನೋಡಿ ಗೈಸ್, ಮುನ್ನು ಇವಾಗ ದಾರ ಕಟ್ತಾ ಇದ್ದಾರೆ ಕೊರಗಜ್ಜದ್ದು. ನೋಡಿ ಕಟ್ಟಿಸ್ಕೊಂಡ್ವಿ, ಬ್ಲ್ಯಾಕ್ ಕಲರ್ ದಾರ 3 ಜನದ್ದು ಕಟ್ಟಿಸ್ಕೊಂಡಿದೀವಿ. ಇದು ಸಣ್ಣದು, ಇದು ನಮ್ಮ ಧನ್ಯ ಅವ್ರದ್ದು. 3 ಜನಕ್ಕೂ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂತ ಅಲ್ವಮ್ಮ? ಹೌದು. ಬನ್ನಿ ಹೊರಡೋಣ. ಇಬ್ರು ಒಟ್ಟಿಗೆ ಹೌದು. ಅಮ್ಮ ಅಪ್ಪ ಇಬ್ರು ಕಟ್ಟಿಸ್ಕೊಂಡು ಈಗ ಬಂದ್ರು. ಜೊತೆಗೆ ಬರ್ಬೋದಾಗಿತ್ತಲ್ವಾ ಅಮ್ಮ? ಎಷ್ಟು ಬೇವತ್ತಾಗಿದ್ದೀರಾ ನೋಡಿ ನೀವು ಸೆಕೆಗೆ. ಯಪ್ಪ, ಎಷ್ಟು ಮಂಗಳೂರಲ್ಲಿ ಬಿಸಿಲು. ಹಾಯ್, ನಮಸ್ತೆ. ಸೂಪರ್ ಆಂಟಿ, ಎಂಚಲರ ಆಂಟಿ ಬಾವೇರೆ ಬಾವೇರಿಗೆ ಆಂಟಿ. ಹಾಯ್ ಆಂಟಿ, ಪಾನಿಪುರಿ. ನಾವಿವತ್ತು ಬಂದಿರೋದು ನನ್ನ ಚಿಕ್ಕಪ್ಪನ ಮನೆಗೆ. ನನ್ನ ಪಪ್ಪನ ತಮ್ಮ ನೋಡಿ, ಇದು ಚಿಕ್ಕನ ಮಗ ಕಾರ್ತಿಕ್ ಅಂತ ಹೆಸರು. ಕಾರ್ತಿಕ್ ಲೆಪ್ಪರತ ಕಾರ್ತಿಕ್ ಅಂತ, ಕೃತಿಕ್ ಅಂತಾನು ಕರೀತಾರೆ. ಸೊ ಇಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ತುಂಬ ಸಾರಿ ಬಂದು ಸೈಕಲಲ್ಲೆಲ್ಲ ಆಟ ಆಡ್ತಾ ಇದ್ವಿ ಆಯ್ತಾ. ಸೊ ನನ್ನ ಚಿಕ್ಕಪ್ಪ ಇಲ್ಲೇ ಇದ್ದಾರೆ, ಇಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಇದೆ ನನ್ನ ಚಿಕ್ಕಪ್ಪ. ಚಿಕ್ಕ ಹಾಯ್ ಮನ್ಪುಲೆ. ಚಿಕ್ಕಪ್ಪನ ಮನೆಗೆ ಬಂದಿದ್ದು. ಮುಲು ಪಪ್ಪ ಒಳ್ಳೆಯರು, ಇಲ್ಲಿ ಮಾಮ ಇದ್ದಾರೆ. ಹಾಯ್ ಮನ್ಪುಲೆ. ಪಪ್ಪ ಹಾಯ್. ಚಿಕ್ಕಪ್ಪನ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಇಲ್ಲಿ ನೋಡಿ, ನನ್ನ ಅಕ್ಕ ಓಡಾಡ್ತಾ ಇದ್ದಾಳೆ ಇಲ್ಲಿ. ಖುಷಿ ಆಯ್ತಾ? ಆಂಟಿ ಮತ್ತು ಅಮ್ಮ ಇಬ್ಬರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಆಂಟಿ ಹಾಯ್. ಆಂಟಿ ಎಂಚೊಲ್ಲರು ಸೂಪರಾ? ಕುಕ್ಕಿಂಗ್ ಎಲ್ಲ ರೆಡಿ ಆಯ್ತಾ? ಹೌದಾ? ಅಮ್ಮ ಮತ್ತು ಆಂಟಿ ಕುಕ್ಕಿಂಗ್ ಇಲ್ಲಿ ಕಿಚನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಇಬ್ರು. ಇಲ್ಲಿ ನನ್ನ ಇಬ್ರು ತಮ್ಮನವರಿದ್ದಾರೆ. ಇಲ್ಲಿ ಕೃತಿಕು, ಇಲ್ಲಿ ಮೋಹಿತ್, ಇಲ್ಲಿ ಮುನ್ನು. ಇವನು ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಇಂಜಿನಿಯರಿಂಗ್ ಶೋಕು. ನೀನು ಚಂದ ಕಾಣಿಸ್ತೀನಿ, ಬಾ ತಿರುಗು. ಇವನು ಆರ್ಟಿಸ್ಟು. ಮತ್ತೆ ನನ್ನ ಚಿಕ್ಕ ತಮ್ಮ, ಇವನ ಹೆಸರು ಮೋಹಿತ್ ಅಂತ. ಇವನನ್ನು ಪ್ರೀತಿಯಿಂದ ಎಲ್ರು ಮೋಕಿ ಅಂತ ಕರೆಯೋದು. ನಾನು ಹಿಡಿತೀನಿ, ಮಾತಾಡಿ. ಇವನನ್ನು ಮೋಕಿ ಅಂತ ಕರೆಯೋದು. ನೀವು ಅವನ ಮುಂದೆ ಎಷ್ಟು ಕುಳ್ಳ ಇದ್ದೀರಾ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಟ ಆಡ್ತಾ ಇದ್ವಿ ಸೈಕಲ್ ಅಲ್ಲಿ. ಇಲ್ಲೆಲ್ಲ ನಾವು ಬರ್ಬೇಕಾದ್ರೆ ರೂಟ್ ತೋರಿಸ್ದಲ್ಲ, ಅಲ್ಲೆಲ್ಲ ಪೆಪ್ಸಿ ನಿಲ್ಲಿಗೆ ಹೋಗ್ತಾ ಇದ್ವಿ ನಾನು ಮತ್ತೆ ಇವನು. ಮತ್ತೆ ನಾವಿಬ್ರು ಡ್ರಾಯಿಂಗ್ ಬಿಡಿಸ್ತಾ ಇದ್ವಿ. ಆತರ ಡಿಸೈನ್ ಅಲ್ಲ ನೋಡಿ, ಇದೆಲ್ಲ ಅವನೇ ಬಿಡಿಸಿರೋದು. ಸೂಪರ್ ಆಗಿ ಬಿಡಿಸಿದ್ರಲ್ಲ. ಮತ್ತೆ ಇಲ್ಲಿ ನೋಡಿ, ಇದು ಆಕ್ಚುಲಿ ಎಲ್ಲರೂ ಡಿ ಬಾಸ್ ಫ್ಯಾನ್ಸ್ ಇದಾರಲ್ಲ, ಡಿ ಬಾಸ್ ಇದು ತೋರಿಸ್ತೀವಿ ಒಂದು ಫೋಟೋ. ಅಲ್ಲು ಅರ್ಜುನ್ ಚೆನ್ನಾಗಿದೆ, ಅಲ್ಲಿ ಹಾಕಿ. ಅಲ್ಲು ಅರ್ಜುನ್ ಡಿ ಬಾಸ್ ಇದು ಬಿಡಿಸಿದ್ದು ನೋಡಿ ಗೈಸ್, ಸೇಮ್ ಅದೇ ತರ ಇದೆಲ್ಲ. ಒಳ್ಳೆ ಫೋಟೋ ತರಾನೇ ಇದೆಲ್ಲ. ಪೆನ್ಸಿಲ್ ಡ್ರಾಯಿಂಗ್ ಅಲ್ಲ, ಅದು ಪೆನ್ಸಿಲ್ ಸ್ಕೆಚ್. ತುಂಬಾ ಕಾಂಪಿಟೇಷನ್ ಗೆಲ್ಲ ಹೋಗ್ತಾನೆ. ಸೂಪರ್ ಆರ್ಟಿಸ್ಟ್. ಸೂಪರ್ ಆಗಿದೆ ಸೂಪರ್ ಮೈ ಡಿಯರ್ ಬ್ರದರ್. ನೋಡಿ ಗೈಸ್, ಇಲ್ಲಿ ಎಲ್ಲ ಹೀರೋಗಳದೆಲ್ಲ ಡ್ರಾಯಿಂಗ್ ಮಾಡಿದ್ದೀನಿ. ಇದು ಚೆನ್ನಾಗಿದೆ, ನನಗೆ ಅಲ್ಲು ಅರ್ಜುನ್ ಇಷ್ಟ ಆಯ್ತು, ಸಖತ್ತಾಗಿದೆ. ಅಲ್ಲು ಅರ್ಜುನ್ ಅವ್ರದ್ದು ಮತ್ತೆ ಇದು ಡಿ ಬಾಸ್ ಇದು ಮತ್ತೆ ಕೃಷ್ಣ. ಸೂಪರ್. ಮತ್ತೆ ಅಲ್ಲಿ ಬಜರಂಗ ದಳ ಔಟ್ ಸೈಡ್ ಬಿಡಿಸಿದಾನೆ ಗೊತ್ತಾ?
ಅದು ತೋರಿಸಿಲ್ಲ, ಅದನ್ನು ತೋರಿಸ್ತೀನಿ ನಾನು. ನೋಡಿ ಇವ್ರು ಸ್ವಲ್ಪ ಸೈಲೆಂಟು. ಅದಾ ಎಂತಕ್ಕೆ ಸೈಲೆಂಟು? ಹೌದು, ಮಾತಾಡ್ಕೊಂಡಿದ್ರೆ ಆಮೇಲೆ ಮಾತಾಡ್ತಾನೆ. ಅಣ್ಣಂದೇ ಜಾಸ್ತಿ ಟ್ಯಾಲೆಂಟ್ ತೋರಿಸ್ತಿದ್ದಾರೆ ಅಂತ ಹೇಳಿ ತಮ್ಮ ಓಡೋದ ಇಲ್ಲಿಂದ. ತೋರಿಸಿ, ಇನ್ನೇನ್ ಬಿಡಿಸಿದೆ ತೋರಿಸು. ಓಹೋ, ಸ್ವಾಮಿ ಕೊರಗಜ್ಜ. ಓ ಲಾರಿನ ಇದು? ಲಾರಿ ಬಿಡಿಸಿದಾನ, ಲಾರಿ ಫ್ರಂಟು. ನಂಗೆ ನಿಜ ಹೇಳ್ಬೇಕಾ, ಇಷ್ಟೊತ್ತು ಗೊತ್ತಾಗ್ಲಿದೆ ಎಂತ ಅಂತ ನೋಡ್ದಾಗ ಆದ್ರೂ ಚೆನ್ನಾಗಿ ಬಿಡಿಸಿದ್ದಾನೆ. ಇಲ್ಲಿ ನೋಡಿ ನಂಬರ್ ಪ್ಲೇಟ್ ಬೇರೆ ಇದಕ್ಕೆ. ಓಹೋ, ನಂಬರ್ ಪ್ಲೇಟ್ ಅಲ್ಲೇ ಬಿಡಿಸಿದ್ದ. ಇದು ನಿಜ ನೀನೇ ಬಿಡಿಸಿದ್ದ? ಸೂಪರ್. ರಾಧೆ ಇಲ್ಲಿ ಕೃಷ್ಣ ಇಲ್ಲಿ ಫಿಶ್ ಫ್ರೈ ರೆಡಿ ಮಾಡ್ತಿದ್ದಾರೆ. ಉಂಡಾದ ನೀರು ಯಾವ ಆಯಿಲ್ ಅದು ಆಂಟಿ? ತೆಂಗಿನ ಎಣ್ಣೆ ಹಾಕಿ ಬಂಗುಡೆ ಮೀನು ಮತ್ತು ಕಲ್ಲೂರು ಈ ತರ ಹಾಕ್ಬೇಕು. ನೋಡಿ ಫಿಶ್ ರೆಡಿ ಮಾಡ್ತಾ ಇದ್ದಾರೆ, ಫಿಶ್ ಫ್ರೈ. ಇದಕ್ಕೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಮ್ಮ ಜೊಲ್ಲು ಸುರಿಸ್ತಾ ನಿಂತಿದ್ದಾರೆ. ಎಂತ ಅಮ್ಮ ಜೊಲ್ಲು ಜೊಲ್ಲು ಸುರಿಸ್ತಾ ಇದ್ದಾರೆ ಅಂತೆ. ದೊಡ್ಡ ದೊಡ್ಡ ಬಂಗುಡೆ. ಇದು ಕಲ್ಲೂರು ಫಿಶ್, ಇದು ಬಂಗುಡೆ ಫಿಶ್. ಬಾಂಗ್ಡೆ ಬಂಗುಡೆ. ಗೈಸ್ ಇಲ್ಲಿ ನಮಗೆ ಚಿಕನ್ ಗ್ರೀನ್ ಗ್ರೇವಿ ಮಾಡಿದ್ದಾರೆ ಅಲ್ವಕ್ಕ? ವಾವ್ ಗಮ್ಮ. ಚಿಕನ್ ಸುಕ್ಕ, ಮತ್ತೆ ಇದು ಒಂದೇನು ಆಂಟಿ? ಚಿಕನ್ ಸಾರು. ಇಲ್ಲಿ ಬಿರಿಯಾನಿ ಇದೆ, ಇಲ್ಲಿ ಎಗ್ ಗ್ರೇವಿ, ಮತ್ತೆ ಇದು ಪಲ್ಯ ಮಾಡಿದ್ದಾರೆ. ನೋಡಿ ಇಲ್ಲಿ ಪಲ್ಯ. ಇದು ಬಿರಿಯಾನಿನಾ? ಹೌದು, ಡಿಫರೆಂಟ್ ಆಗಿದೆ ನೋಡಿ. 2 ಟೈಪ್ಸ್ ಫಿಶ್. ಇದು ಒಂದು ಬಂಗಡೆ, ಮತ್ತೊಂದು ಕಾಂಡಾಯಿ. ಹೆಸರು ಮರ್ತೈತೆ ನನಗೆ. ಮತ್ತೆ ಇದು ಪೇಪರ್ ರೊಟ್ಟಿ. ಇದು ಕಲ್ಲೂರು. ಇದು ಮೊಸರು ಬಜ್ಜಿ ಅಂತೀರಲ್ಲ ಅದು. ನಿಮ್ ಸ್ಟೈಲ್ ಹೇಳಿ, ಪರವಾಗಿಲ್ಲ. ಇದು ಗ್ರೀನ್ ಗ್ರೇವಿ, ಚಿಕನ್ ಗ್ರೀನ್ ಗ್ರೇವಿ ಬಿರಿಯಾನಿದು. ಆಹಾ, ಕರಿತಾ ಇದೆ ತಿನ್ಲಿಕ್ಕೆ. ಕಚ್ಚಾವರಿದು ಎಷ್ಟು ಐಟಮ್ ಮಾಡಿದಾರೆ ಈ ಆಂಟಿ. ಗ್ರೇಟ್ ಇರು. ಊಟ ಮಾಡ್ತಾ ಇದ್ದೀವಿ. ಸೂಪರ್ ಆಗಿದೆ ಟೇಸ್ಟ್. ಇಷ್ಟ ಆಯ್ತಾ? ನೋಡಿ ಎಷ್ಟೆಲ್ಲ ವೆರೈಟಿ ಮಾಡಿದ್ದಾರೆ, ತಿನ್ಬೇಕು ಇವಾಗ. ಬಿರಿಯಾನಿ ಅದಕ್ಕೆ ಗ್ರೇವಿ ಅಲ್ಲ ಇದು? ಹಾ, ಬಿರಿಯಾನಿಗೆ ಗ್ರೇವಿ. ಇದು ಏಪ್ರಿಲ್ ಅಲ್ಲಿ ಎಂತ ಆಂಟಿ? ಏಪ್ರಿಲ್ ಅಲ್ಲಿ ಬರ್ತೀರಲ್ಲ, ಮತ್ತೆ ಅವಾಗ ಮಾಡುವ. ಆಯ್ತು, ಬರ್ತೀವಿ. ಅಮ್ಮನೂ ಬಂದಿರಲಿ. ಬರ್ಬೇಕು. ನಾವು ಬರುವ. ಹೌದು, ಬಂದಾಗ ಖಂಡಿತ ನಮ್ಮನೆಗೆ ಬರ್ಬೇಕು. ಆಯ್ತಾಯ್ತು, ಮನೆಗೆ ಬರ್ಲೇಬೇಕು. ಆಂಟಿ ಮೋಕಿ ಮಾತಿರ ಟಾಟಾ ಬಾಯ್. ಚಿಕ್ಕ ಬಾಯ್ ಚಿಕ್ಕ. ಮಸ್ತ್ ಶೋಕ ಇತ್ತು ಆಂಟಿ. ಊಟ ಎಲ್ಲ ಸೂಪರು. ಚಿಕ್ಕ ಬೆನ್ನೆಲುಬಾಗಿ ನಿಂತು ಊಟ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೂಪರ್ ಮೋಕಿ. ಬಾಯ್ ಬಾಯ್. ನೋಡಿ ಗೈಸ್, ಇವಾಗ ನಾವು ನರ್ಸರಿಗೆ ಬಂದಿದ್ದೀವಿ. ನೋಡಿ ಪಪ್ಪ ಎಲ್ಲ ಚೂಸ್ ಮಾಡ್ತಾ ಇದ್ದಾರೆ. ಮುಂಚೆ ಕುಯ್ಕಾ. ನೋಡಿ ಗೈಸ್, ನರ್ಸರಿಗೆ ಅಂತ ಬಂದ್ವಿ. ಇಲ್ಲಿ ನರ್ಸರಿಯಲ್ಲಿ ಉಳ್ದ ಮರ ನೋಡಿ, ಮರದಲ್ಲಿ ಎಷ್ಟು ಪನ್ನಿನೇರಳೆ ಆಗಿದೆ. ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫಿಶ್ ಇದೆ. ಇಲ್ಲಿ ಚಿಕ್ಕ ಫಿಶು, ಇಲ್ಲಿ ಇನ್ನೊಂದು ನೋಡಿ ಗೈಸ್, ಇದು ಹಾವು ತರ ಇದೆ ಫಿಶು. ಒಂದು ಇದು ಮಲ್ಲವು. ನೋಡಿ ಗೈಸ್, ಇವಾಗ ಏಡಿ ತಗೋತಾ ಇದ್ದೀವಿ ನಾವು. ನಮಗೆ ಅಂತ 1.5 kg ತರಿಸಿದ್ದಾರೆ ಗೈಸ್. ಇವಾಗ 1.5 kg ಏಡಿನ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮುನ್ನು ಫೇವ್ರೇಟು, ನಂದು ಫೇವ್ರೇಟೆ. ಇವಾಗ ಟೈಮ್ 5:30 ಆಯಿತು. ಇವಾಗ ತಾನೇ ನಾವು ಮಂಗಳೂರಿಂದ ಮನೆಗೆ ಬಂದ್ವಿ. ರಿಟರ್ನ್ ಬಂದು ನಾನು ಮತ್ತು ಪಪ್ಪ ಇದು ಗೇರು ಹಣ್ಣು ಇದೆ ಅಲ್ವಾ, ಗೇರು ಬೀಜ, ಅದನ್ನು ತಗೊಂಡು ಬರೋಕ್ಕೆ ನಾನು ಮತ್ತು ಪಪ್ಪ ಗುಡ್ಡೆಗೆ ಹೋಗಿದ್ವಿ. ನೋಡಿ ಇಲ್ಲೆಲ್ಲ ಇದೆ ಅಲ್ವಾ ಮರ, ಅದೆಲ್ಲ ಬಿದ್ದಿತ್ತು ಗೈಸ್. ಅಂದರೆ ಗೇರು ಹಣ್ಣೆಲ್ಲ ಬಿದ್ದಿತ್ತು, ಅದನ್ನು ಹೆಕ್ಲಿಕ್ಕೆ ನಾನು ಮತ್ತು ಪಪ್ಪ ಹೋಗಿದ್ವಿ. ಸೊ ಇವಾಗ ಅಲ್ಲಿಂದ ಬರಬೇಕಾದ್ರೆ ನಾವು ಫ್ರೂಟ್ಸ್ ಗಿಡ ಎಲ್ಲ ತಂದಿದ್ವಿ ಆಯಿತಾ. ನರ್ಸರಿಲಿ ನಾನು ತೋರಿಸಿದೆ ಅಲ್ವಾ. ಸೊ ಅಲ್ಲಿಂದ ಬರಬೇಕಾದ್ರೆ ಫ್ರೂಟ್ಸ್ ಗಿಡ ತಂದಿದ್ವಿ. ಅದನ್ನು ಇವಾಗ ಪಪ್ಪ ಮತ್ತು ಅಮ್ಮ ಇಲ್ಲಿ ನೆಡ್ತಿದ್ದಾರೆ. ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಪಪ್ಪ ಮತ್ತು ಅಮ್ಮ ಸೇರಿ ಫ್ರೂಟ್ಸ್ ಗಿಡನ ನೆಡ್ತಾ ಇದ್ದಾರೆ. ನಾವು ಇಷ್ಟು ಹೂ ಗಿಡನೂ ತಂದಿದ್ದೀವಿ. ಇದು ಡೇಲಿಯದ್ದು. ಸೊ ಇದು ನೋಡಿ, ರೋಸ್ ಸಖತ್ತಾಗಿದೆ ಅಲ್ವಾ ಕಲರು, ಇವು ಇಷ್ಟ ಆಯಿತು. ಮತ್ತು ಇದು ದಾಸವಾಳ. ಇದು ಇನ್ನೊಂದು ಡಬಲ್ ಕಲರ್ ಅಲ್ಲ, ಇದು ಇನ್ನೊಂದು ದಾಸವಾಳ. ಮತ್ತು ಇಲ್ಲೊಂದು ಚಿಕ್ಕ ಗಿಡ ಇದೆ ಅಲ್ವಾ,
ಇದು. ಸೊ ಇನ್ನೂ ಇದೆ ಗೈಸ್, ಇಲ್ಲೆಲ್ಲ ಗಿಡ ಇದೆ. ನಾನು ಅದನ್ನು ನಾಳೆ ನಿಮಗೆ ಹೋಮ್ ಟೂರಲ್ಲಿ ತೋರಿಸ್ತೀನಿ. ಹೋಮ್ ಟೂರಲ್ಲಿ ಲೈಕ್ ಏನೇನು ಗಿಡ ಇದೆ ಎಲ್ಲ ಇನ್ಕ್ಲೂಡ್ ಆಗಿ ತೋರಿಸ್ತೀನಿ. ಮತ್ತು ಇವಾಗ ನೋಡಿ ನಮ್ಮ ಮನೆ ವೆದರ್ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಟೈಮ್ 5:45 ಆಯ್ತು ಇವಾಗ. ನೋಡಿ ಗುಂಡು ನನ್ನ ಜೊತೆನೇ ಬರ್ತಾ ಇದೆ, ನಾನು ಎಲ್ಲೋದ್ರೂ ನನ್ನ ಜೊತೆನೇ ಬರ್ತಾ ಇದೆ. ಹಾಯ್ ಬಾರ್ಬಿ, ಬಾರ್ಬಿ ಓದಪ್ಪ. ನೋಡಿ ಆಯಿತು, ಸ್ಟಾರ್ಟ್ ಮಾಡ್ತಿದ್ದೆ, ಆಟ ಆಡೋಕೆ ಸ್ಟಾರ್ಟ್ ಮಾಡ್ತು. ಮಂಗಳೂರಿಂದ ಬಂದು ನಾನು ಮತ್ತು ಪಪ್ಪ ನೋಡಿ ಇದು ಇಷ್ಟು ಗೇರು ಹಣ್ಣು ಇದೆ ಅಲ್ವಾ, ಇದನ್ನು ತಗೊಂಡು ಬಂದ್ವಿ. ಇಲ್ಲಿರೋ ಮರದಿಂದ ಎಲ್ಲ ಕಿತ್ತು ಬಂದ್ವಿ. ಕಿತ್ತಂದರೆ ಲೈಕ್ ಕೆಳಗಡೆ ಬಿದ್ದಿತ್ತು, ಈ ಮಂಕಿ ಬರುತ್ತಲ್ಲ, ಮಂಕಿ ಬಂದು ಎಲ್ಲ ಕೆಳಗಡೆ ಬೀಳ್ಸಿತ್ತು ಗೈಸ್. ಅದನ್ನು ತಗೊಂಡು ಬಂದು ಇಲ್ಲಿ ಪಪ್ಪ ಮತ್ತು ನಾನು ಇಷ್ಟು ಇಟ್ಟಿದ್ದೀವಿ. ಇದನ್ನು ಇವಾಗ ಸಪ್ರೇಟ್ ಮಾಡಬೇಕು. ಈ ಬೀಜ ಮತ್ತು ಹಣ್ಣನ್ನು ಸಪ್ರೇಟ್ ಮಾಡಬೇಕು ಗೈಸ್. ಅಮ್ಮ ಪಪ್ಪ ಎಲ್ಲ ಗಿಡ ನೆಡ್ತಾ ಇದ್ದಾರೆ. ಅಮ್ಮ ಎಲ್ಲಿ ನೆಟ್ರಿ ಅಮ್ಮ? ಅಲ್ಲೊಂದು ಮಾವಿನಕಾಯಿ ಇದು. ಎಲ್ಲಿ? ಅಲ್ಲಿ ನೋಡು. ಇದಾ? ಇದು ಯಾವ ಮಾವಿನಕಾಯಿ ಅಂತೆ? ನೋಡಿ ಇಲ್ಲಿ ನೆಟ್ಟಿದ್ದಾರೆ ಪಪ್ಪ ಮತ್ತು ಅಮ್ಮ. ವರ್ಷದಲ್ಲಿ ಆಗ್ತದಂತೆ. ಹೌದಾ? ಮತ್ತೆ ಇನ್ನೊಂದು ಇದು ಬೀಜ ಇಲ್ಲದ ಲಿಂಬು, ಬೀಜ ಇಲ್ಲದ ನಿಂಬೆಹಣ್ಣ. ಲಿಂಬೆಕಾಯಿ. ನಿಂಬೆಕಾಯಿ ನೋಡಿ ಪಪ್ಪನಿಗೆ ಹೆವಿ ಇಷ್ಟ ಈ ಥರ ಎಲ್ಲ ಗಿಡ ನೆಡೋದು, ಅಮ್ಮನಿಗೂ ಇಷ್ಟ. ನೋಡಿ ಇಲ್ಲಿ ಅಲ್ಲೆಂತ ನಡ್ತಿದ್ದಾರಮ್ಮ? ಇದನ್ನೇ ಅದನ್ನಲ್ಲ ನೋಡಿ ಮನೆ ಯಾವ ಥರ ಕಾಣಿಸ್ತಿದೆ ಅಂತ, ಬೆಟ್ಟದ ಮಿಡಲಲ್ಲಿ ಕಾಣಿಸ್ತಿದೆ ಅಲ್ವಾ, ಸಖತ್ತಾಗಿ ಕಾಣಿಸ್ತಿದೆ ವ್ಯೂ ಪಾಯಿಂಟ್. ಇಲ್ಲೇ ಇದು ರೀಸೆಂಟಾಗಿ ನೆಟ್ಟಿರೋ ಅಡಿಕೆ ಗಿಡಗಳು ನೋಡಿ, ಇವಾಗ ಎಷ್ಟೆಷ್ಟು ದೊಡ್ಡದಾಗಿ ಬೆಳೆದಿದೆ. ಅಮ್ಮ ಇಲ್ಲೊಂದಿದೆ ಅಲ್ವ, ಇದ್ಯಾವಾಗ ನೆಟ್ಟಿದ್ದು? ಇದ್ಯಾವ್ದು ಮಾವಿನಕಾಯ? ಅದು ಕೂಡ 1.5 ವರ್ಷದಲ್ಲಿ ಆಗ್ತದಂತೆ. ಯಾವ್ದು ಮಾವಿನಕಾಯಿ ಅದು? ಮಲ್ಲಿಕನಾ? ಉದ್ದ ಬರ್ತದಲ್ಲ, ಚಂದ ಸ್ವೀಟು. ಇದು ಇಲ್ಲಿರೋದು ಪಪ್ಪಾಯನಾ? ಯಾವುದು ಇದು? ಇದು ಗೆಣಸು. ಗೆಣಸ? ಪಪ್ಪಾಯ ಅನ್ಕೊಂಡೆ. ಮತ್ತೆ ಅದು ಪೇರಳೆ ಅಲ್ವಾ? ಅದು ಇವತ್ತು ತಂದಿದ್ದು ಬೇರೆ ಪೇರಳೆ ಅಲ್ವಾ? ಅದಲ್ಲಮ್ಮ, ಇಲ್ಲೊಂದಿದೆ ಅಲ್ಲ, ಇದು ಪೇರಳೆ ಅಲ್ವಾ? ನೋಡಿ ಗಾಯ್ಸ್, ಇವಾಗ ಇಲ್ಲಿ ಇನ್ನೊಂದು ಸೀಬೆಕಾಯಿ ಇದು ಗಿಡ ತರ್ತಿದ್ದಾರೆ, ಅಮ್ಮ ತರ್ತಿದ್ದಾರೆ. ಪಪ್ಪ ಇಲ್ಲಿ ಈ ಥರ ಮಣ್ಣು ಅಗಿತಿದ್ದಾರೆ, ಯಾಕಂದರೆ ಅಲ್ಲಿ ನೆಡೋಣ ಅಂತ ಪ್ಲ್ಯಾನಿಂಗು. ಅಮ್ಮ ಈ ಥರ ಫ್ರೂಟ್ಸ್ ಇದು ಗಿಡ ಎಲ್ಲ ಇಡ್ಲಿಕ್ಕೆ ನಿಮ್ಗೆ ಇಷ್ಟನಾ? ಇಷ್ಟ. ಹೌದಾ? ನೋಡು ಬೇರೆ ಕಲರ್ ಇದ್ದು. ಈ ಥರ ಇದ್ದಾರೆ, ಶರ್ಟ್ ಹಾಕ್ಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಬೇಡಿ. ಅವರು ಸ್ವಲ್ಪ ಅಗ್ರಿಕಲ್ಚರ್ ಮ್ಯಾನು ಮತ್ತು ಪೋಸ್ಟ್ ಮಾಸ್ಟರ್ ಕೂಡ, ಹಾಗೆ ಸ್ವಲ್ಪ ಬಾಡಿ ಬಿಲ್ಡರ್. ಅದಕ್ಕೆ ಅವರಿಗೆ ಬಾಡಿ ಇದೆ ಅಂತ ಹೇಳ್ಬಿಟ್ಟು ಈ ಥರ ತೋರಿಸ್ತಿದ್ದಾರೆ. ಬಾಡಿ ಬಿಲ್ಡರ್ ಅಂತ ಹೇಳ್ಬಿಟ್ಟು, ನೋಡಿ ನನ್ನ ಬಾಡಿ, ಜಿಮ್ಮಿಗೆ ಹೋಗೋದೇನೆ ಈ ಥರ ಬಿಲ್ಡ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ. ನಮ್ಮನೆ ನೇಚರ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಓಕೆನಾ? ನಮ್ಮನೆ ವೆದರ್ ಇಷ್ಟ ಆಗಿದ್ರೆ, ಹಾಗೆ ನಮ್ಮನೆ ನೇಚರ್ಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಗುಂಡು ಹೆಂಗ್ ನೋಡ್ತಾನೆ. ಅಮ್ಮ ಆಯ್ತಮ್ಮ? ಆಯ್ತು. ಇಲ್ಲಿ ನಮ್ಮನೆ ನಾಯಿ ಮರಿ ಇಟ್ಟಿದೆ, ಹಾಲು ಕುಡಿತಾ ಇದೆ. ಐ ಕ್ಯೂಟ್ ಆಗಿದೆ ಅಲ್ಲ ನೋಡಿ. ನೋಡಿ ಗಾಯ್ಸ್, ಅಲ್ಲೊಂದು ಪಕ್ಷಿ ಹೆಂಗ್ ಕೂಗ್ತಿದೆ, ಸಣ್ಣ ಹಂಗೆ ಕೂಗ್ತಿದೆ. ಇರ್ಮ ಅದ್ರ ಸೌಂಡ್ ಕೇಳಿಸ್ಕೊಳ್ಳೋಣ. ಇರ್ಮ, ನೀವೇ ಕೂಗ್ತಾ ಇದ್ದೀರಾ ನೋಡಿ ಗಾಯ್ಸ್. ಇಲ್ಲೊಂದು ಪಕ್ಷಿ ಇದೆ, ಅದು ಹೆಂಗ್ ಕೂಗುತ್ತೆ ಸೌಂಡು. ಅದು ಹೆಂಗ್ ಮಾತಾಡುತ್ತಲ್ವಾ? ಒಂದೊಂದ್ಸರಿ ಅನ್ನತ್ತೆ, ಹಿಂಗೆ ಅನ್ನೋದು. ಗಾಯ್ಸ್, ನಾನು ಇಷ್ಟೊತ್ತು ಫುಲ್ಲು ರೆಸ್ಟ್ ಮಾಡ್ತಿದ್ದೆ ಒಳಗಡೆ ಕುತ್ಕೊಂಡು. ಇವರೆಲ್ಲ ಗಿಡ ನೆಟ್ಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಯಾವುದೋ ಒಂದು ಪಕ್ಷಿ ಮಾತಾಡ್ತಾ ಇತ್ತು, ಆ ಸೌಂಡಿಗೆ ಈಚೆ ಬಂದು ಕೇಳಿಸ್ಕೊತಾ ಇದ್ದೀನಿ, ಏನಿದು ಡಿಫ್ರೆಂಟ್ ಆಗಿದೆಯಲ್ಲ ಅಂತ. ಸಣ್ಣ ಅದನ್ನೇ ನೋಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ಅದನ್ನ ಹಿಡ್ದಿದ್ದೀರಾ? ಆ ಪಕ್ಷಿನ ಹಿಡ್ದಿದ್ರಾ? ಸೇಮ್ ಮನುಷ್ಯರು ಮಾತಾಡೋ ತರ ಹೆಂಗ್ ಕೂಗದದು? ಇನ್ನೊಂದ್ಸರಿ. ಅದ್ರ ಕೊಕ್ಕು ಎಷ್ಟು ಉದ್ದ ಗೊತ್ತಾ? ಇಷ್ಟು ಉದ್ದ ಇರುತ್ತೆ ಕೊಕ್ಕು. ಇಲ್ಲಿ ನಮ್ ಸಣ್ಣವ್ರು ಇದಾರೆ. ಇಲ್ಲಿ ನಮ್ ಧನ್ಯ ಅವ್ರು ಈಗ ತಾನೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದ್ರು. ಏನ್ಮಾ ಫುಲ್ ಟಯರ್ಡ್ ಆಗಿ ಹೋಗಿದ್ರಾ? ಟ್ಯಾನ್ ಆಗಿ ಹೋಗಿದ್ರಾ? ಇಲ್ಲಿ ನೋಡಿ ಕಣ್ಣೆಲ್ಲ ಕೆಂಪು ಕೆಂಪಾಗಿದೆ. ಅಂದ್ರೆ ನೀವು ಬಿಸಿಲಲ್ಲಿ ಓಡಾಡಲ್ವಲ್ಲ, ಅದಕ್ಕೆ ಅಲ್ವಾ? ಕಡಿಮೆ ಅಲ್ವಾ ಬಿಸಿಲಿಗೆ ಹೋಗೋದು, ಜಾಸ್ತಿ ಟಯರ್ಡ್ ಆಗಿದೆ ಇವತ್ತು. ಪಕ್ಷಿ ತರ ಮಾತಾಡ್ತಾರೆ ಇವರು. ವಾವ್, ಸಖತ್ತಾಗಿದೆ ಗಾಯ್ಸ್. ಇಲ್ಲಿ ನೇಚರ್ ಮಧ್ಯೆ ಇರೋದಂತೂ ತುಂಬಾನೇ ಸಖತ್ತಾಗಿರುತ್ತೆ.
ಎಕ್ಸ್ಪೀರಿಯನ್ಸು ನೀವೇ ನೋಡ್ತಿರ್ಬೋದು. ದಿನ ವ್ಲಾಗ್ ಮಾಡ್ತಿದ್ದೀವಲ್ವಾ, ಆ ವ್ಲಾಗಲ್ಲಿ ನೀವೇ ನೋಡ್ತಿರ್ಬೋದು ಹೇಗೆ ನಾವು ಇಲ್ಲಿ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ. ಇವತ್ತು ಒಂದು ಸ್ಪೆಷಲ್ ತಿಂಡಿ ಮಾಡ್ತಾರೆ ನೈಟ್ ಊಟ ಅಲ್ವಮ್ಮ? ಏನು ಹೇಳಿ ತಗೊಂಡಿರೋದು? ಏಡಿ ಕ್ರ್ಯಾಬ್. ಗೈಸ್, ನೀವೆಲ್ಲರೂ ಕೇಳ್ತಾ ಇದ್ರಿ ಕಮೆಂಟ್ ಬಾಕ್ಸಲ್ಲಿ ಏಡಿ ಹಿಡಿಯೋಕ್ಕೆ ಹೋಗಲ್ವಾ ಅಂತ. ಇದು ಸಮ್ಮರ್ ವೆಕೇಶನ್ಸು, ಅದಕ್ಕೋಸ್ಕರ ಇಲ್ಲಿ ಸಮ್ಮರಲ್ಲಿ ನೀರು ಬರಲ್ಲ, ಅಂದರೆ ಹೊಳೆ ಹರಿಯೋಲ್ಲ, ಇದಾಗಿರುತ್ತೆ, ಡ್ರೈ ಆಗೋಗಿರುತ್ತಲ್ವಾ ಅಮ್ಮ? ಏಡಿ ಎಲ್ಲ ಸಿಗೋದು, ಏಡಿ ಹಿಡಿಯೋಕ್ಕೆಲ್ಲ ಹೋಗೋದು ಯಾವಾಗ ಅಂತ ಅಂದರೆ ಮಳೆಗಾಲದಲ್ಲಂತೂ ಇಲ್ಲಿ ಸಖತ್ತಾಗಿರುತ್ತೆ ಅಂಗಲಕ್ಕೆನೆ ಬರ್ತದೆ ಅಲ್ವಾ? ಇಲ್ಲೇ ಎಲ್ಲ ನಡ್ಕೊಂಡು ಬರ್ತಾ ಇರುತ್ತೆ ಗೈಸ್ ಏಡಿಗಳು, ಆರಾಮಾಗಿ ಹಿಡ್ಕೊಂಡ್ಬಿಡ್ಬೋದು. ಬಟ್ ದೊಡ್ಡದು ಸೈಜ್ ಬೇಕು ಅಂತ ಅಂದ್ರೆ ನಾವು ತೋಡಿಗೆ ಹೋಗ್ಬೇಕು, ಅಂದ್ರೆ ಹರಿಯುತ್ತಲ್ಲ ನದಿ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸಖತ್ತಾಗಿರುತ್ತೆ ಹೊಳೆಯಲ್ಲಿ ಏಡಿ ಹಿಡಿಯೋದು. ನಾವು ಹಳೆ ವ್ಲಾಗಲ್ಲಿ ಮಾಡಿದೀವಿ, ನೀವು ಅದನ್ನೆಲ್ಲ ನೋಡ್ಬೋದು. ಬಟ್ ಮುಂದಿನ ಬರೋ ಮಳೆ ವ್ಲಾಗಲ್ಲೂ, ಅಂದ್ರೆ ಮಳೆಗಾಲದಲ್ಲೂ ಕೂಡ ನಾವು ಆ ವ್ಲಾಗ್ನ ಮಾಡ್ತೀವಿ ಅಲ್ವಾ ಅಮ್ಮ? ಏಡಿ ಹಿಡಿಯೋ ವ್ಲಾಗ್ ಮಾಡೋಣ. ಇವತ್ತು ಏಡಿ ಸ್ಪೆಷಲ್ ಏನ್ ಮಾಡ್ತೀರಾ ನೋಡೋಣ. ಸರಿ ಆಯ್ತು ಗೈಸ್, ಇಲ್ಲಿ ವಾಶ್ ಮಾಡಿರೋ ಬಟ್ಟೆನ ಮುನ್ನು ಮತ್ತು ಅಕ್ಕ ಸೇರಿ ತೆಗಿತಾ ಇದ್ದಾರೆ. ಎಷ್ಟು ದೊಡ್ಡ ಜಾಗ ಅಲ್ಲ, ಇಲ್ಲಿ ಆರಾಮಾಗಿ ಒಣಗಾಕ್ಬೋದು ನೋಡಿ, ಇಲ್ಲಿಂದ ಇಲ್ಲಿವರೆಗೂ. ಏನ್ ಮನು ಅಲ್ಲ, ಬೆಂಗಳೂರಲ್ಲಿ ಎಷ್ಟು ಮೊದ್ಲಾಡ್ತೀವಲ್ವಾ, ಅಂದ್ರೆ ಅಲ್ಲಿ ಹೌದು ಜಾಗ ಇರಲ್ಲ ಅಲ್ವಾ, ಇಲ್ಲಾದ್ರೆ ಅದೆಲ್ಲ ಬೇಡ. ಇದಿಷ್ಟೇನಾ? ಇದಿಷ್ಟು ತೆಗೆಯೋದಕ್ಕೆ ನಿಮ್ಮ ಅಕ್ಕ ನನ್ನ ಹತ್ರ ಬೇರೆ ಹೆಲ್ಪ್ ಕೇಳಿದ್ಲು. ಹೆಲ್ಪ್ ಬೇರೆ ಬೇಕಾ? ಅದು ಇದನ್ನೆಲ್ಲ ಬೀಳಿಸಿ ನೋಡಿ, ಇದನ್ನೆಲ್ಲ ಬೀಳಿಸಿದ್ಲು. ತಗೊಳಮ್ಮ, ಸುಸ್ತಾಯ್ತಾ ನಿಮ್ಗೆ? ಓಕೆ ಗೈಸ್, ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ನಾನ್ ನೋಡಿದ್ರೆ ಏನೋ ದೊಡ್ಡ ಹೆಲ್ಪ್ ಅನ್ಕೊಂಡ್ರೆ ಜಾಸ್ತಿ ಬಟ್ಟೆ ಐತೆ ಅಂತ. ಇರೋದೇ ಇಷ್ಟೇ ಬಟ್ಟೆ. ಇಷ್ಟು ಚಿಕ್ಕ ಹೆಲ್ಪ್ ಅತ್ತಿಗೆ ಮಾಡಿದ್ರೆ, ಎಷ್ಟು ಗಿಡ ಹಾಕಿದಿರಲ್ಲಮ್ಮ ಇಲ್ಲಿ ಪಾಟ್, ಹೆಂಡತಿಗೆ ಮಾಡ್ತಾರೆ ಸನಮ್ಮ. ಇಲ್ಲೆಲ್ಲ ಎಷ್ಟು ಪಾಟ್ ಹಾಕಿದಿರಲ್ಲ ನೀವು. ಅದು ಏನ್ ಗೊತ್ತಾ ಮನು, ಇದನ್ನು ಇದು ಹೋಮ್ ಟೂರ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಎಲ್ಲ, ಓಕೆನಾ? ಮತ್ತಿನ್ನೋದೇನ್ ಗೊತ್ತಾ, ಇವಾಗ ಅದೊಂದು ಬರ್ಡ್ ಕೂಗ್ತಿದೆ ಅಲ್ವಾ, ಅದೇ ತರ ನೀವು ಕೂಗಿ ನೀವು ಮಾಡಿ, ಕ್ಯೂಟ್ ಆಗಿ ಮಾಡಿ. ಮರಗುಟ್ಟಿಗಲ್ಲ, ಪೊಟಾಕಿ ಪೊಟ್ಟಪಕ್ಕಿ ಅಂತ. ಪೊಟಾಕಿ ಅಂತ ಅದರ ಹೆಸರು ಪೊಟ್ಟಪಕ್ಕಿ. ಹೇಳೋದು ಕನ್ನಡದಲ್ಲಿ ಏನ್ ಹೇಳ್ತಾರೆ ನಿಜ ನಂಗೆ ಗೊತ್ತಿಲ್ಲ. ಸರಿ, ನೀವು ಹೋಗಿ ಬಟ್ಟೆ ಒಣಗಾಕಿ ಪಾಪ. ಬಟ್ಟೆ ನಿಮ್ನೆ ಎತ್ಕೊಂಡಿರೋ ತರ ಇದೆ. ಬಟ್ಟೆ ಒಣಗಾಕೋದಲ್ಲ, ಬಟ್ಟೆನ ಒಳಗೆ ಇಡೋದು, ಮಡ್ಚಿಡೋದು. ಹೌದಾ? ಸರಿ, ಮಡ್ಚಿಡಿ. ಹನುಮ ಬನ್ನಿ, ನಾವು ಒಂದ್ ರೌಂಡ್ ಹೊಡ್ಕೊಂಡ್ ಬರೋಣ. ಅಲ್ಲಿ ಕೆಳಗೆ ಎಗ್ ಫ್ರೂಟ್ ಇದೆಯಾ ನೋಡಿ ಬರೋಣ. ಎಗ್ ಫ್ರೂಟ್ ಇದ್ರೆ ನಾವು ಇದು ಅಬ್ಬಾ ನೀನು ಬಾ. ಗೈಸ್, ಹೊಸದು ಎಗ್ ಫ್ರೂಟ್ ಬೇರೆ ಐತಂತೆ. ಎಗ್ ಫ್ರೂಟ್ ಯಾವ್ದಮ್ಮ? ಎಗ್ ಫ್ರೂಟ್ ಇದೆ, ಕೋಳಿದಾ? ಗೈಸ್ ನಿಮ್ಗೆ ಗೊತ್ತಿರುತ್ತೆ, ಯಾರಿಗೆಲ್ಲ ಗೊತ್ತಿದೆ ಅವ್ರು ಕಮೆಂಟ್ ಮಾಡಿ. ಎಗ್ ಫ್ರೂಟ್ ಹೇಗಿರುತ್ತೆ ಅಂದ್ರೆ, ಎಗ್ ಒಳಗಡೆ ಎಲ್ಲೋ ಇರುತ್ತಲ್ವಾ, ಸೇಮ್ ಎಲ್ಲೋನೆ ಔಟ್ ಲೇಯರ್ ಹಂಗೆ ಇರುತ್ತೆ. ಬನ್ನಿ ಆಯ್ತು, ನೋಡೋಣ ಇದೆಯಾ ಇಲ್ವಾ ಅಂತ. ನೋಡೋಣ. ಗೈಸ್, ಸಣ್ಣವ್ರ ಮನೆ ಇಲ್ಲಿದೆ ಅಂತ ಅಂದ್ರೆ, ಹೊಳೆ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಈ ಸೈಡ್ಗೆ ಹೋಗ್ಬೇಕು ನಾವು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಡೌನ್ ಹೋದ್ರೆ ಹೊಳೆ ಇರುತ್ತೆ. ಬನ್ನಿ ಇವಾಗ ಹೋಗೋಣ. ಅಲ್ಲಿ ಇವಾಗ ನೀರಿಲ್ಲ, ಬಟ್ ಅಲ್ಲಿ ಒಂದು ಏನಮ್ಮ ಅದು ಮೊಟ್ಟೆ ಹಣ್ಣು, ಎಗ್ ಫ್ರೂಟ್ ಅಂತೆ. ಕನ್ನಡದಲ್ಲಿ ಮೊಟ್ಟೆ ಹಣ್ಣು ಅಂತ ತಾನೇ ಹೇಳೋದು. ಹೌದು, ಬನ್ನಿ ಹೋಗೋಣ. ಗೈಸ್ ಬನ್ನಿ ಗೈಸ್, ಇವಾಗ ನಿಮ್ಗೆ ಇಲ್ಲಿ ಕೆಳಗಡೆ ಹೋದ್ರೆ ಏನೇನ್ ಪ್ಲೇಸ್ ಇದೆ, ಅಲ್ಲಿ ಏನೇನ್ ಹಾಕಿದ್ದಾರೆ ಗಿಡಗಳು ಅನ್ನೋದನ್ನ ನೋಡ್ಬೋದು. ಬನ್ನಿ ಹೋಗೋಣ, ನೀವು ನಮ್ ಜೊತೆಗೆ ಬನ್ನಿ. ಗೈಸ್ ನೋಡಿ ಗೈಸ್, ಎಷ್ಟು ಡೌನ್ ಇದೆ. ಬನ್ನಿ ಸನುಮ, ಬೇಗ. ಎಲ್ಲರೂ ಜಾಗೃತಿಯಾಗಿ ಬನ್ನಿ ಆಯ್ತಾ, ಮೆಟ್ಟಿಲಲ್ಲಿ ನೋಡಿ ಇಲ್ಲಿ ಹೋಗ್ಬೇಕು. ಅಂದ್ರೆ ಫುಲ್ ಡೌನ್ ಇದೆ ಅಂತನಾ? ನೋಡಿ ಗೈಸ್, ನಿಮ್ನ ಎಷ್ಟು ಕೇರ್ ಮಾಡ್ತಾರೆ ಅಂತ ನಮ್ ಧನ್ಯ ಅವರು. ಎಲ್ಲರೂ ಇಷ್ಟನೇ ನನಗೆ. ಎಲ್ಲರೂ ಇಷ್ಟನಾ? ಬನ್ನಿ ಹೋಗೋಣ. ಎಲ್ಲಿದೆ ಎಗ್ ಫ್ರೂಟ್ ತೋರಿಸಿ. ನಾನು ಫಸ್ಟ್ ಟೈಮು ನೀವು ಹೇಳ್ದಾಗ್ಲೇನೆ ಕೇಳಿದ್ದು. ಅಲ್ಲ, ಕೇಳು ಇಲ್ಲ ನಾನು ಎಗ್ ಫ್ರೂಟ್ ಇದೆ ಅಂತ. ಸಣ್ಣ ಸ್ಲಿಪ್ಪರ್ ನೋಡಿ, ಅಪ್ಪಂದು ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ದಾರೆ. ಅಪ್ಪನ್ ಸ್ಲಿಪ್ಪರ್ ಜಾಸ್ತಿ ಇಲ್ಲಿ ಗ್ರಿಪ್ ಇರುತ್ತಾ ನೋಡಿ, ಇದು ಗ್ರಿಪ್ ಅಪ್ಪ. ಹೌದಾ? ನೋಡಿ ಜಾರಲ್ವಾ? ಇದು ಪಪ್ಪ ಡೈಲಿ ಯೂಸ್ ಮಾಡೋದಲ್ಲ, ತೋಟಕ್ಕೆ ಯೂಸ್ ಮಾಡೋ ಸ್ಲಿಪ್ಪರ್. ಸರಿ ನಡೀರಿ. ಓಹೋ, ಏನ್ಮಾ ಇದು? ನೀರ್ ಹಾಕದ ಇದು? ಗೈಸ್, ನೀರ್ ಹೋಗುತ್ತಲ್ಲ ಅದಿದು. ನೋಡಿ ಗೈಸ್, ಇದೆಲ್ಲ ಸಣ್ಣವ್ರ ಜಾಗನೇ ಅಲ್ವಾಮ್ಮ? ಅಲ್ಲಿ ತನಕ ಇದೆ, ಬಟ್ ನಾವು ಅಲ್ಲಿಗೆ ಹೋಗೋದು ಕಡಿಮೆ. ತುಂಬಾ ಅಲ್ಲಿ ತನಕ ಉಂಟು. ನೋಡಿ ಗೈಸ್, ಅಲ್ಲಿವರೆಗೂ ಇದೆಯಂತೆ. ಇಲ್ಲಿ ಕೈ ಎಷ್ಟು ದೂರ ಕಾಣಿಸ್ತಿದೆ, ಅಲ್ಲಿವರೆಗೂ ಇದೆ ಸಣ್ಣವ್ರದ್ದು ತೋಟ ಇದು. ಬಟ್ ನೋಡಿ, ಎಲ್ಲ ಅಡಿಕೆ ಮರನೇ ಹಾಕಿರೋದು ಆಲ್ಮೋಸ್ಟ್. ಮೇಲೆ ಇದೆ ಅಲ್ವಾ, ಅಲ್ಲಿ ಫುಲ್ ಇದು ತೆಂಗಿನ ಗಿಡ. ಗೈಸ್ ನೋಡಿ ಗೈಸ್, ಇಲ್ಲಿ ಇಳ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಇಲ್ಲೇ ನೀರು ಬರೋದು, ಹೊಳೆ ನದಿ ಹರಿಯೋದು. ಹೊಳೆ ಹರಿಯೋದು ಇಲ್ವೇ ಅಲ್ವಮ್ಮ? ಒಂದು ಸ್ವಲ್ಪ ನೀರಿಲ್ಲ ಅಲ್ಲ?
ಎಲ್ಲ ನೀರಲ್ಲೆಲ್ಲ ಆಟ ಆಡ್ತಾ ಇರ್ತೀವಿ ನಾವು ಮಳೆಗಾಲದಲ್ಲಿ ಮಾತ್ರ. ನೀರು ಇದೇ ಸೇಮ್ ಲೆವೆಲ್ ಆಗುತ್ತೆ. ಇಲ್ಲೇ ಅಲ್ವಾ ನಾವು ಏಡಿ ಎಲ್ಲ ಹಿಡಿಯಕ್ ಬಂದಿದ್ದು. ನೋಡಿ ಗಾಯ್ಸ್, ಇಲ್ಲೆಲ್ಲ ಮಾಂಸ ಹಾಕಿ ಹೋಗಿದ್ವಿ ಹೋದ್ಸರಿ, ನೀವು ನೋಡಿರ್ಬೋದು ವ್ಲಾಗ್ಗಳಲ್ಲಿ. ಹಾಕಿ ಹೋಗೋದು. ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿರ್ಬೋದು. ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಇದು ಹೊಸ ಪ್ಲೇಸ್ ಇಂಟ್ರೊಡ್ಯೂಸ್. ಇಲ್ಲ ಅವ್ರು ಏನು ಗೊತ್ತಾ, ಹಳೆದನ್ನ ನೋಡ್ಲಿ ಒಂದ್ಸಲ ವಿಡಿಯೋ. ಇಲ್ಲ, ನಾವು ಮಳೆಗಾಲದಲ್ಲಿ ಮತ್ತೆ ಮಾಡೋಣ, ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಹಾ, ನೆಕ್ಸ್ಟ್ ಡಿಫ್ರೆಂಟ್ ಆಗಿ ಮಾಡೋಣ. ನೋಡಿ ಗಾಯ್ಸ್, ಇದೆಲ್ಲ ಇಲ್ಲಿ ನೀರು ಹರ್ಕೊಂಡು ಬರೋದು, ಇದೆಲ್ಲ ಬೆಟ್ಟದಿಂದ ಬರೋದು, ಕಾಡಿಂದ ಬರುವಂತ ಪ್ಲೇಸ್ ನೀರು. ಇದೆಲ್ಲ ಕಾಡು ಬೆಟ್ಟದಿಂದ ಹರ್ಕೊಂಡು ಬರುವಂತ ನೀರು ಇಲ್ಲಿ. ಕಾಡಿಂದ ಬಂದು ನಿಮ್ ಪ್ಲೇಸ್ ಅಲ್ಲಿ ಹರ್ಕೊಂಡು ಹೋಗುತ್ತಲ್ಲ, ಗ್ರೇಟ್ ಅಲ್ಲ ನೀವು. ಆದ್ರೆ ನಮಗೆ ಭಯ. ಏನ್ ಭಯ? ತೋಟದಲ್ಲಿ ಫುಲ್ ನೀರು ಬಂದ್ರೆ. ನೋಡಿ ಗಾಯ್ಸ್, ಇಲ್ಲಿಂದ ನೀರು ಮೋಟರ್ ಆನ್ ಮಾಡೋದು ಅಲ್ವಮ್ಮ? ಹೌದು. ಎಲ್ಲಾ ಕಡೆ ನೀರು ಇಲ್ಲಿಗೆ ತಾನೇ ಆನ್ ಮಾಡೋದು. ತೋಟಕ್ಕೆ ನೀರ್ ಆನ್ ಮಾಡೋ ಜಾಗ ಗಾಯ್ಸ್ ಇದು. ಈ ಕಡೆ ಹೋದ್ರೆ ನಮ್ ಸಣ್ಣವರಿದ್ದಾರೆ, ಏನೋ ಹುಡುಕ್ತಿದ್ದಾರೆ. ಎಲ್ಲಮ್ಮ ಇದೇನ ಎಗ್ ಫ್ರೂಟು? ಹಾ, ಯಾವ್ದು ಗಾಯ್ಸ್? ಇದು ಎಗ್ ಫ್ರೂಟ್ ಮರ ಅಂತೆ. ನೋಡಿ, ಕೋಳಿಯಿಂದ ಉದ್ಭವ ಆಗಿರುವಂತ ಗಿಡ. ಮತ್ತೆ ಮೊಟ್ಟೆಯಿಂದ ಮರಿ. ಇಲ್ಲಿ ನೋಡಿ ಗಾಯ್ಸ್, ಇದು ಕೋಕೋ ಇದೆ ಇಲ್ಲಿ. ಗಾಯ್ಸ್, ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ಮಾಡೋದು ಇದೇ ಇದರಿಂದಾನೆ. ನೋಡ್ಕೊಳ್ಳಿ, ನೀವು ನೋಡಿರಲ್ಲ. ಡೈರಿ ಮಿಲ್ಕ್ ಮಾಡೋದು ಇದರಿಂದಾನೆ ಅಲ್ವಾ? ಡೈರಿ ಮಿಲ್ಕ್ ಎಲ್ಲ ಮಾಡೋದು. ನೀವ್ ಯಾವತ್ತಾದ್ರೂ ಚಾಕ್ಲೇಟ್ ಮಾಡಕ್ ಟ್ರೈ ಮಾಡಿದ್ರಾ? ಇಲ್ಲಪ್ಪ, ಆಗಿಲ್ಲ, ನಮಗೆ ಆಗಲ್ಲ ಮಾಡಕ್ಕೆ. ಕಷ್ಟನಾ? ಹೌದು. ಅಂದ್ರೆ ಅದನ್ನ ಬಿಡಿಸಿ ಒಣಗಿಸ್ತಾರೆ ಅನ್ಸುತ್ತೆ. ಇದನ್ನ ಹಾಗೆ ನಾವು ಕೊಡೋದು, ಹಸಿ ಹಸಿ ಇರುತ್ತಲ್ವಾ, ಹಣ್ಣಾದ್ಮೇಲೆ ಹಸಿ ಆದ್ಮೇಲೆ ಅಂಗಡಿಗೆ ಕೊಟ್ಟು ಮಾರ್ತೀವಿ. ನೋಡಿ ಗಾಯ್ಸ್, ಇದೆ ಕೋಕೋ ತೆಗಿರಿ ಮುನು. ಚಾಕ್ಲೇಟ್ ಬೇಡಮ್ಮ, ಅದೇನಕ್ಕೆ ಸುಮ್ಮನೆ. ಹಣ್ಣಾಗೈತೆ. ಹಣ್ಣಾಗಿದ್ರೆ ನಂಗೆ ತಿನ್ಬೋದಾ? ಇಷ್ಟ ನಂಗೆ. ಇರಿ ಆಯ್ತು, ಕೊಡ್ತೀನಿ. ಒಂದ್ ನಿಮಿಷ, ನಾನೇ ಕಿತ್ಕೊಡ್ತೀನಿ. ನೀನ್ ಹಿಡ್ಕೊ. ಇಲ್ಲಿ ನೋಡಿ, ಅಲ ಸಾಹಸ. ಯಾವ್ದ್ರ ಮೇಲೆ ಹತ್ತಿದೀನಿ ನೋಡಿ. ನೋಡಿ ಇಲ್ಲಿ ಡಬ್ಬ ಹಾಕೊಂಡು ಹತ್ತಿದ್ದಾರೆ. ಅದು ಎಳತ್ತು ಹಣ್ಣೇ ಆಗಿಲ್ಲ. ಹಣ್ಣಾಗಿದೆ. ಇಲ್ಲ, ಹೋಸಲ ಇದನ್ನ ಕಟ್ ಮಾಡ್ಕೊಂಡು ತಿಂತಿದ್ರಲ್ಲ. ಹಣ್ಣಾಗಿಲ್ವಾ? ಹೆಂಗ್ ತಿಂತಿದ್ದೀರಾ ಅದನ್ನ? ಹಿಂಗೆ ತಿಂತಿದ್ದೀನಿ. ಹಂಗೆ ತಿನ್ಬೋದಾ? ಚೆನ್ನಾಗಿರುತ್ತಾ? ತೋರಿಸ್ಲ. ತೋರ್ಸ್ರಿ ಅದ್ರದ್ದು ಬೀಜ ಯಾವ್ದ್ರಲ್ಲಿ ಇದ್ ಮಾಡೋದು ಚಾಕ್ಲೇಟ್. ಇದು ನೋಡಿ, ಒಳಗೆ ಇದೈತೆ ಗೊತ್ತಾ? ಇದನ್ನ ಒಣಗಿಸ್ಬೇಕಾ? ಇದೇ ಒಣಗ್ಸೋದು. ಬಟ್ ಇವಾಗ ಹಣ್ಣಾಗಿಲ್ಲಲ್ಲ, ಇದು ಡಾರ್ಕ್ ಪರ್ಪಲ್ ಕಲರ್ ಬರುತ್ತೆ, ಬ್ಲೂ ಕಲರ್ ತರ. ಸೊ ಅದೇ ಇದು ಈ ಪಾಟು. ನೋಡಿ ಗಾಯ್ಸ್, ಇದರಿಂದಾನೇ ಚಾಕ್ಲೇಟ್ ಮಾಡೋದು, ಆ ಬೀಜದಿಂದ ಅಲ್ವಾ? ಹೌದು. ಎಗ್ ಫ್ರೂಟ್ ಮರ ತೋರ್ಸಿದ್ರು, ಬಟ್ ಆ ಮರದಲ್ಲಿ ಎಗ್ ಫ್ರೂಟ್ ಯಾವ್ದು ಇರ್ಲಿಲ್ಲ. ಅದಕ್ಕೆ ಬೇಜಾರಲ್ಲಿ ಹೋಗ್ತಾ ಇದೀವಲ್ಲ. ಬಂದಾಗ ಆಗುತ್ತೆ ಬಿಡಿ. ನೆಕ್ಸ್ಟ್ ಟೈಮ್ ಮಳೆಗಾಲದಲ್ಲಿ ಆಗುತ್ತಾ? ಆಗುತ್ತೆ. ಅದೇ ಟೈಮಲ್ಲಿ ಆಗುತ್ತೆ. ಮಳೆಗಾಲದಲ್ಲಿ ಆಗುತ್ತಾ ಸನುಮ? ಅದೇ ಟೈಮಲ್ಲಿ ತೋಡಿಗೆ ಬಿದ್ದು ತೋಡಲ್ಲಿ ಕೊಚ್ಚಿಕೊಂಡು ಹೋಗಿರುತ್ತೆ. ಹಾ, ಅಂದ್ರೆ ಎಷ್ಟೊಂದು ಹಾಳಾಗುತ್ತಲ್ಲ ಗಾಯ್ಸ್. ಇಲ್ಲಿ ಬಂದ್ರೆ ಮಳೆನೂ ಫುಲ್ಲು ಜೋರಾಗಿ ಮಳೆ ಬರುತ್ತೆ. ಹಾ, ಬಿಸಿಲು ಬಂದ್ರು ಅಷ್ಟೇನೆ, ಹೆವಿ ಬಿಸಿಲು ಬರುತ್ತೆ. ಎಲ್ಲ ಜಾಸ್ತಿನೇ ಇದೆ ಇಲ್ಲಿ. ಯಾಕೆ ಹೇಳಿ ಮಳೆ ಜೋರಾಗಿ ಬರೋದು? ಯಾಕೆ? ಇದು ಮಲೆನಾಡಲ್ವಾ, ಕರಾವಳಿ ಪ್ಲೇಸ್ ಅಲ್ವಾ, ಮತ್ತೆ ಇಲ್ಲಿ ಕಾಡೆಲ್ಲ ಇದೆ ಅಲ್ವಾ. ಕಾಡಿರೋ ಪ್ಲೇಸ್ ಅಲ್ಲಿ ಜಾಸ್ತಿ ಮಳೆ, ಇಲ್ಲೇ ಕಾಡಿರೋದು, ಅದಕ್ಕೆ ಜಾಸ್ತಿ. ಮತ್ತೆ ಆದ್ರೂ ತುಂಬಾ ಎತ್ತರವಾದ ಪ್ರದೇಶ ಇಲ್ಲಿ ತಾನೇ. ಏನು ಪ್ರಾಬ್ಲಮ್ಸ್ ಆಗಲ್ಲ, ಎಷ್ಟೇ ಮಳೆ ಬಂದ್ರು ಗೈಸ್, ಮನೆ ಇಲ್ಲಿ ಅಂತ ಅಂದ್ರೆ ಮನೆ ಮುಂದೆನೇ ಇದೆ. ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ತಾರಲ್ವಾ, ನೋಡಿ ಇಲ್ಲಿದೆ. ಇದು ಪೂರ್ತಿ ಅದೇ ಕರಿಬೇವು. ಗ್ರೇಟು. ನೋಡಿ ಗಾಯ್ಸ್, ಅಮ್ಮ ಕೆಲಸ ಮಾಡಿ ಫುಲ್ಲು ಸುಸ್ತಾಗಿ ಹೋಗಿದ್ದಾರೆ, ಓಡಾಡ್ಕೊಂಡು ಬಂದು. ಅಮ್ಮ ಹಾಕೊಂಡಿದ್ರಲ್ಲ ಸ್ಯಾರಿ, ಇವತ್ತು ಫುಲ್ ಹಿಂಸೆ ಆಗೋಯ್ತಲ್ವ ಅಮ್ಮ ನಿಮ್ಗೆ ಸೆಕೆಯಲ್ಲಿ? ಇವತ್ತಿನ ವ್ಲಾಗಲ್ಲಿ ನೀವು ನೋಡಿದ್ದೀರಾ, ನಾವು ಮಂಗ್ಳೂರಿಗೆ ಹೋಗಿ ಕೊರಗಜ್ಜ ಟೆಂಪಲಿಗೆ ಹೋಗಿ ಅವ್ರ ಮನೇಲಿ ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಇವತ್ತಿನ ದಿನನ ಅಲ್ಲೇ ಕಳೆದ್ಬಿಟ್ವಿ. ಇವಾಗ ನೈಟ್ ಇನ್ನೊಂದು ಪ್ರಿಪ್ರೇಷನ್ ಇದೆ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲೇ ಮಾಡೋಣ ಅಂತ ಸಣ್ಣವ್ರು ಹೇಳಿದ್ರು. ಸೊ ಏನಂತ ಅಂದರೆ, ನೆಕ್ಸ್ಟ್ ವ್ಲಾಗಲ್ಲಿ ರೆಸಿಪಿ ವ್ಲಾಗ್ ಎಲ್ಲರೂ ಕೇಳ್ತಾ ಇದ್ವಿ. ಸೊ ಅದಕ್ಕೋಸ್ಕರ ರೆಸಿಪಿ ವ್ಲಾಗ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಮುಂದಿನ ದಿನ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ದಿನ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್, ಮತ್ತೆ ಸಿಗೋಣ. ಎಲ್ಲರೂ ಬಾಯ್ ಬಾಯ್ ಮಾಡಿ.